ಪಾಂಡವಪುರ ತಾಲೂಕಿನಲ್ಲಿರುವ ಮುರುಗೇಶ್ ರುದ್ರಪ್ಪ ನಿರಾಣಿ ಒಡೆತನದ ಪಾಂಡವಪುರ ಸಕ್ಕರೆ ಕಾರ್ಖಾನೆಯಿಂದ ಹೊರಬರುತ್ತಿರುವ ಕಪ್ಪು ಬಣ್ಣದ ಅಪಾಯಕಾರಿ ಕಲುಷಿತ ನೀರು ನೇರವಾಗಿ ಸಿಡಿಎಸ್ ನೆಲೆಗೆ ಹರಿಯುತ್ತಿದ್ದು ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಜಲಮಂಡಳಿ ಮತ್ತು ಪರಿಸರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂತೆ ಕಾಣುತ್ತಿದೆ. ಕಳೆದ ಹಲವು ತಿಂಗಳಿಂದ ಈ ತ್ಯಾಜ್ಯ ನೀರು ಸಿಡಿಎಸ್ ನೆಲೆಗೆ ಹಾಗೂ ರೈತರ ಜಮೀನಿಗೆ ನೇರವಾಗಿ ಹರಿಯುತ್ತಿದೆ. ಈ ನೀರು ವಿಷಕಾರಿ ಸ್ವರೂಪದಾಗಿದ್ದು ಜಮೀನು ಹಾಗೂ ಜನಜಾನುವಾರುಗಳ ಆರೋಗ್ಯಕ್ಕೂ ಅಪಾಯಕಾರಿಯಾಗಿದೆ. ಈ ಬಗ್ಗೆ ಪಾಂಡವಪುರದ ನಮ್ಮ ಪ್ರತಿನಿಧಿ ಕೆ ಮಂಜು ವಿಶ್ಲೇಷಣೆ ಕೂಡ ನಡೆಸಿದ್ದಾರೆ. ಜೊತೆಗೆ ಸ್ಥಳೀಯ ಮುಖಂಡರಿಂದಲೂ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ತಾಲೂಕು ರೈತ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಅವರು ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿ, ಕಾರ್ಖಾನೆಯಲ್ಲಿ ಕಬ್ಬನ್ನು ಹರಿಯುವಾಗ ದೊಡ್ಡ ಪ್ರಮಾಣದ ನೀರನ್ನು ಬಳಸಲಾಗುತ್ತದೆ. ಆದರೆ ಅದರಿಂದ ಹೊರಬರುವ ತ್ಯಾಜ್ಯ ನೀರನ್ನು ಯಾವುದೇ ಶುದ್ಧೀಕರಣವಿಲ್ಲದೆ ನೇರವಾಗಿ ನಾಲೆಗೆ ಬಿಡುವುದು ಸರಿಯಲ್ಲ ಅಂತ ಹೇಳಿದರು. ಈ ವಿಷಯದ ಕುರಿತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಫೋಟೋ ಮತ್ತು ಮಾಹಿತಿಗಳನ್ನು ಕಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅವರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ನಮಸ್ಕಾರ ವೀಕ್ಷಕರೇ, ಈ ದಿನ ಪಾಂಡವಪುರ ತಾಲೂಕಿನ ಮುರುಗೇಶ್ ರುದ್ರಪ್ಪ ನಿರಾಣಿ ಒಡೆತನಕ್ಕೆ ಸೇರಿದ ಪಾಂಡವಪುರ ಸಕ್ಕರೆ ಕಾರ್ಖಾನೆ ಹಿಂಭಾಗ ಇದ್ದೇವೆ. ನೀವು ಗಮನಿಸ್ತಿರ್ಬೋದು, ಕಾರ್ಖಾನೆಯಿಂದ ಹೊರಬರುತ್ತಿರುವ ಕಲುಷಿತ ನೀರು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಒಂದು ಸಲ ಯೋಚನೆ ಮಾಡಿ ನೋಡಿ. ಈ ಕಲುಷಿತ ನೀರು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗ್ತಿದೆ ಅಂತಂದರೆ ಸೀದಾ CDS ನಾಲೆಗೆ ಮಿಶ್ರಣ ಆಗ್ತಾಯಿದೆ. ರೈತರು ಹಲವು ಬಾರಿ ಪಂಚಾಯಿತಿಗೆ ಮತ್ತು ಪರಿಸರ ಮಾಲಿನ್ಯ ಇಲಾಖೆಗೆ ಎಷ್ಟೇ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗೋದೇ ಇಲ್ಲ. ಅದೇ ಈ ವಿಪರ್ಯಾಸದ ಸಂಗತಿ. ನೀವು ಗಮನಿಸ್ಬೋದು, ಕಾರ್ಖಾನೆಯಿಂದ ಹೊರಬರುತ್ತಿರುವ ಕಪ್ಪು ಬಣ್ಣದ ಈ ಕಲುಷಿತ ನೀರು ಎಷ್ಟು ಕೆಟ್ಟ ವಾಸನೆ ಬರುತ್ತಿದೆ ಗೊತ್ತಾ. ಪರಿಸರದ ಇಲಾಖೆಯವರೇ ಆಗಲಿ, ಜಲಮಂಡಳಿ ಇಲಾಖೆಯವರೇ ಆಗಲಿ, ಯಾವ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದೇ ಇಲ್ಲ. ಹೋಗ್ಲಿ, ಅಧಿಕಾರಿ ಕಂಡು ಬಿದ್ದಿದ್ದೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಬರ್ತಾ ಇದೆ ಅಂತ ಅಂದ್ರೆ ನಿಂತ್ಕೊಳ್ಳೋದು ಕೂಡ ಆಗ್ತಾ ಇಲ್ಲ ನಮ್ಗೆ. ಇಲ್ಲೋದ್ರು ಎಷ್ಟು ಕಲ್ಮಶ ಇದೆ ಅಂತ ನೋಡ್ಬೋದು. ಇದೇನಾಗುತ್ತೆ, ಸೀದಾ ಹೋಗ್ಬಿಟ್ಟು CDS ನಾಲೆಗೆ ಮಿಶ್ರಣ ಆಗ್ತಾ ಇದೆ. ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂಬುದೇ ವಿಪರ್ಯಾಸ. ಪರಿಸರದ ಸುರಕ್ಷತೆಗೆ ಸಂಬಂಧಿಸಿದ ಈ ಗಂಭೀರ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖೆಯವರು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವರು ಎಂಬುದನ್ನು ಕಾದು ನೋಡಬೇಕಾಗಿದೆ. ಉತ್ತರ ಕರ್ನಾಟಕದ ರೈತರ ಹೋರಾಟಕ್ಕೆ ಬೆಂಬಲಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಮಂಡ್ಯ ರೈತರು ಕಬ್ಬಿನ ದರ ಏರಿಕೆಗೂ ಆಗ್ರಹಿಸಿ ಹೋರಾಟ ನಡೆಸಿದರು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡಿದ್ದರು. ಭಾರತೀಯ ಕಿಸಾನ್ ಸಂಘದಿಂದ ಹೋರಾಟದ ನೇತೃತ್ವ ವಹಿಸಲಾಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ರೈತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾಗಾಣಿಕೆ ವೆಚ್ಚವನ್ನು ಪ್ರತಿ ಕಾರ್ಖಾನೆಯಲ್ಲೂ ತೂಕ ಮಾಪನ ಯಂತ್ರವನ್ನು ಪ್ರತಿ ಕಾರ್ಖಾನೆಯಲ್ಲೂ ತೂಕ ಮಾಪನ ಯಂತ್ರವನ್ನು ಪ್ರತಿ ಕಾರ್ಖಾನೆಯಲ್ಲೂ ತೂಕ ಮಾಪನ ಯಂತ್ರವನ್ನು ಪ್ರತಿ ಕಾರ್ಖಾನೆಯಲ್ಲಿ ತೂಕ ಮಾಪನ ಯಂತ್ರ ಪ್ರತಿ ಫ್ಯಾಕ್ಟರಿಯಲ್ಲಿ ರಿಕವರಿ ಮಾಪನವನ್ನು ರೈತರನ್ನು ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕೃಷಿ ಸಚಿವ ಚಲುವರಾಯ ಸ್ವಾಮಿಗೆ, ರೈತ ವಿರೋಧಿ ಚಲುವರಾಯ ಸ್ವಾಮಿಗೆ, ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಬೇಕೇ ಬೇಕು. ಕಬ್ಬು ಕಟಾವು ಸಾಗಾಣಿಕೆ ವೆಚ್ಚವನ್ನು ರಾಜ್ಯದಲ್ಲಿ ರೈತನ ಸಂಕಷ್ಟಕ್ಕೆ ಯಾವುದೇ ಪ್ರತಿಫಲ ಸಿಗ್ತಿಲ್ಲ. ಬೆಂಬಲ ಬೆಲೆ ಸಿಗದೆ ರೈತ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದಾವೆ. ರೈತರನ್ನು ರಾಜ್ಯ ಸರ್ಕಾರ ಕಡೆಗಣಿಸುತ್ತಿದೆ. ರೈತರ ಹೋರಾಟಕ್ಕೆ ಸ್ಪಂದಿಸುವ ಕೆಲಸ ಆಗ್ತಿಲ್ಲ ಅಂತ ಹೇಳಿದರು. ನಿರಂತರವಾಗಿ ರೈತರ ಹೋರಾಟ ನಡೆದರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲು ನಿರಾಕರಣೆ ಮಾಡ್ತಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಸಾಲ ಮಾಡಿ ರೈತ ಬೆಳೆ ಬೆಳೆದರೂ ಲಾಭ ಸಿಗುತ್ತಿಲ್ಲ ಅಂತ ಹೇಳಿದರು. ಭಾರತೀಯ ಕಿಸಾನ್ ಸಂಘ ಮಂಡ್ಯ ಜಿಲ್ಲಾ ವತಿಯಿಂದ ಏನಿವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಆ ಪ್ರತಿಭಟನೆಗೆ ಬೆಂಬಲಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾಯಿದ್ದೀವಿ ಸರ್ಕಾರಕ್ಕೆ. ಕಾರಣ ಇಷ್ಟೇ, ಏನು ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ಕೇಳ್ತಾ ಇದ್ದಾರೆ ನ್ಯಾಯಯುತವಾಗಿ, ಅದು ನ್ಯಾಯಯುತವಾಗೇ ಇದೆ. ಸರ್ಕಾರ ಕೂಡಲೇ ಅದಕ್ಕೆ ಸ್ಪಂದಿಸಿ ಅವರ ಎಲ್ಲ ಬೇಡಿಕೆಯನ್ನು ಪುರಸ್ಕರಿಸಬೇಕು. ಕಾರಣ ಇಷ್ಟೇ, 1 ಎಕರೆ ಕಬ್ಬನ್ನು ಬೆಳಿಬೇಕು ಅಂತಂದರೆ 1.5 ಲಕ್ಷ ರೂಪಾಯಿದವರೆಗೆ ಖರ್ಚಾಗ್ತದೆ. ಆದರೆ ಇವ್ರು ಕೊಡ್ತಾ ಇರ್ತಕ್ಕಂಥ ಹಣದಲ್ಲಿ ರೈತನಿಗೆ ನಷ್ಟ ಆಗ್ತಾಯಿದೆ ಇವತ್ತು.
ಹಾಗಾಗಿ ರೈತ ಏನು 3,500 ಕೇಳ್ತಾ ಇದ್ದಾನೆ, ಅದು ನಿಜಕ್ಕೂ ಕಬ್ಬು ತುಂಬ ರೇಟು ಭಾರಿ ಕಮ್ಮಿ, ಅದು ಇನ್ನೂ ಜಾಸ್ತಿ ಕೇಳಬೇಕಾಯ್ತು ರೈತ. ಆದರೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅದನ್ನಾದರೂ ನೇರವಾಗಿ ಕೊಡಬೇಕಲ್ವ? ಯಾಕೆ ಅಂತಂದರೆ ಇವತ್ತು ರೈತರು ಅತಂತ್ರ ಸ್ಥಿತಿನಲ್ಲಿದ್ದಾರೆ, ಯಾವುದೇ ಖರ್ಚೇ ಬರ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ದಿನೇ ದಿನೇ ಕಬ್ಬು ಬೆಳೆದಂಥ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಸೂಕ್ತವಾಗಿ ಬೆಲೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ವಿಷಯ. ಎರಡನೇದು, ಏನಿವತ್ತು ನಮ್ಮ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಎಲ್ಲವೂ ಕೂಡ ಖಾಸಗಿಯವರ ಹಿಡಿತದಲ್ಲಿದ್ದಾವೆ. ಆ ಖಾಸಗಿಯವರೆಲ್ಲರೂ ಬಹುತೇಕರು ರಾಜಕಾರಣಿಗಳು, ಅದು ನಮ್ಮ ವಿಪರ್ಯಾಸ. ಅದರಿಂದ ಸಂಪೂರ್ಣವಾಗಿ ಈ ಲಾಭ. ಪ್ರತಿಭಟನೆಯಲ್ಲಿ ಆರ್ಡಿಆರ್ ರಮೇಶ್, ಅಪ್ಪಾಜಿ ಬೋದನೂರು ಹಾಗೂ ನರಸಿಂಹನ್ ಗಾಣದಾಳು ಸೇರಿದಂತೆ ಅನೇಕ ರೈತರು ಭಾಗವಹಿಸಿದರು. ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ಶಿವಲಿಂಗಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಾಮಾನ್ಯ ಸಭೆ. ಈ ವೇಳೆ ಅಪೂರ್ವ ಮಾಹಿತಿಗಳೊಂದಿಗೆ ಬಂದ ಕೆಲ ಇಲಾಖೆ ಅಧಿಕಾರಿಗಳಿಗೆ ಶಿವಲಿಂಗಯ್ಯ ಏರುದನಿಯಲ್ಲಿ ತಾಕೀತು ಮಾಡಿದರು. ಸಭೆಗೆ ಬರುವಾಗ ಸಂಪೂರ್ಣ ಮಾಹಿತಿಯೊಂದಿಗೆ ಹಾಜರಾಗಬೇಕು, ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರೇ ಸಭೆಗಳಲ್ಲಿ ಭಾಗವಹಿಸಬೇಕು ಎಂದು ಸಭೆಯಲ್ಲಿ ತಿಳಿಸಿದರು. ಇವಾಗ ಏನೇ ಕಾಯಿಲೆ ಬಂದ್ರೆ ಎಲ್ಲರೂ ಮಕ್ಕಳ ಹಂತದಲ್ಲಿ ಅವ್ರಿಗೇನು ಗೊತ್ತಿಲ್ಲ, ಅದನ್ನ 100% ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಎಲ್ಲ 10% ಆಗಿದೆ. ಯಾಕೆ ನಮ್ಮಲ್ಲಿ ಎಷ್ಟು ಮಕ್ಕಳಿದ್ದಾವೆ, ಎಷ್ಟು ಜನಕ್ಕೆ ಹಾಕ್ಸಿದ್ರೆ ಹೋದ್ರೆ ಅವ್ರೇನ ನಿಮ್ಮ ಹತ್ರ ಬಿಟ್ಟು ಖಾಸಗಿ ಇಲ್ಲ ಸರ್, DC 19 ಡೆಲಿವರಿ ಅಲ್ಲೇ ಹಾಕ್ತಾರೆ, GH ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಾಕ್ತಾರೆ ಮತ್ತು TACಗಳು ಸುದ ಹಾಕ್ತಾರೆ ಸರ್. ಹಂಗಾಗಿ ಅಂದ್ರೆ ಡೆಲಿವರಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಇದು BCG ಕಡಿಮೆ ಆಗಿದೆ ಸರ್. ಅದಾಗಿ ನಮ್ಮಲ್ಲಿ ಬರ್ತ್ಡೇ ಮಾಡಿ ಕೊಟ್ಮೇಲೆ ನೀವು ಸಂಪೂರ್ಣವಾಗಿ ಮಾಹಿತಿ ತರಬೇಕು. ಇಲ್ಲ ಹಾಗೇನ ಸರ್, ನಾನು ಸಡನ್ ಹೋಗಿ ಕೆಲಸ ಹಾಗಾದ್ರೆ ನೋಡ್ಕೊಳ್ಳಿ ಆರೋಗ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಗಳ ಅಂಕಿ ಅಂಶವನ್ನು ಮುಂದಿನ ಸಭೆಯಲ್ಲಿ ಮಂಡಿಸಿ ನಿಮ್ಮ ಇಲಾಖೆಯ ಮುಖ್ಯಸ್ಥರನ್ನ ಸಭೆಗೆ ಕಳಿಸಿ ಅಂತ ತಾಕೀತು ಮಾಡಿದರು. ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಂಕಿಅಂಶಗಳನ್ನು ಪಡೆದು ಉತ್ತಮವಾದ ಆಡಳಿತವನ್ನು ನೀಡುವ ಮೂಲಕ ಸರ್ಕಾರ ನಿಮಗೆ ನೀಡಿರುವ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರ ಜೊತೆಗೆ ರೈತರಿಗೆ, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ಹುಚ್ಚುನಾಯಿ ಕಡಿತ ಹೆಚ್ಚಾಗಿದ್ದು ಅಗತ್ಯ ಚಿಕಿತ್ಸೆಗಳನ್ನು ನೀಡುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. ಇದು ಆಗ್ತಾ ಇದೆ. ಮೊನ್ನೆ ಮೇಡಮ್ಗೂ ನಾನು ಇದನ್ನು ಮಾಡಿದ್ದೇವೆ. ಕನ್ಸ್ಟ್ರಕ್ಷನ್ ವೇಸ್ಟು, ಡಿಸ್ಟ್ರಕ್ಷನ್ ವೇಸ್ಟ್. ಕನ್ಸ್ಟ್ರಕ್ಷನ್ ಮಾಡಿದ್ರೆ ಹೊಸದು, ಡಿಸ್ಟ್ರಕ್ಷನ್ ಅಂದರೆ ಇವೆರಡು ಯಾವುದು ಮೇಲ್ಚಾವಣಿ, ಅಂಚು, ರೀಪರು ತೆಗಿತಾರೆ, ತೆಗೆದು ಆ ಮೂಲೆಗೆ ಬಿಸಾಡ್ತಾರೆ. ಹೊಸದಾಗಿ ಕಬ್ಬಿಣದ ತಂದು ಫಿಟ್ ಮಾಡಿಬಿಟ್ಟು ಒಯ್ತಾರೆ. ಅವು ಅಲ್ಲೇ ಇರುತ್ತೆ. ಪಾಪ ಸ್ಕೂಲ್ ಮಾಸ್ಟರ್ ಏನು ಮಾಡ್ತಾರೆ, ಅವ್ರಿಗೇನು ಅಮೌಂಟು ಇಲ್ಲ ಅದನ್ನು ಡಿಸ್ಪೋಸ್ ಮಾಡ್ಸೋಕ್ಕೆ, ಹೆಡ್ ಮಾಸ್ಟರ್ಗೂ ಇಲ್ಲ. ಅಲ್ಲಿ ಬೇರೆ ರೀತಿ ಆಕ್ಟಿವಿಟೀಸ್ ಶುರುವಾಗುತ್ತೆ. ಎಲ್ಲ ಬೆಳಕಂದ್ರು ಅವು ಸೇರ್ಕೊಂಡು ಮಕ್ಕಳು ಓಡಾಡ್ತಾ ಇರ್ತವೆ, ಕೆಲವು ತರ ಬಾಗಿಲಿಗೆ ಹಾಕ್ಬಿಟ್ಟಿರ್ತಾರೆ. ಅಷ್ಟು ಒಂದು ಕಂಪ್ಲೀಷನ್ ರಿಪೋರ್ಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇವ್ರಿಗೆ ತಗೊಂಡ್ಮೇಲೆ ಪೇಮೆಂಟ್ ಮಾಡಿ. ಈ ಸಂದರ್ಭದಲ್ಲಿ ರಾಮಲಿಂಗಯ್ಯ, ಸುರೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ಕರ್ನಾಟಕ ಸಂಘ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮಂಡ್ಯ ವಿಶ್ವವಿದ್ಯಾನಿಲಯ, ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ನವೆಂಬರ್ 12, 13 ಮತ್ತು 14ರಂದು ನಗರದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸತ್ಯಶೋಧನೆ 100 ಗಾಂಧೀಜಿ ಎಂಬ ವರ್ತಮಾನ 3 ದಿನಗಳ ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೆಂಬರ್ 12 ಬೆಳಗ್ಗೆ 9ರಿಂದ 10ರವರೆಗೆ ನೋಂದಣಿ ಕಾರ್ಯಕ್ರಮ ನಡೆಯಲಿದ್ದು 3 ದಿನಗಳ ಕಾರ್ಯಕ್ರಮದಲ್ಲಿ 150 ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಅಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ODP ಕೃಷ್ಣ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪಾಟೀಲ್ ಉದ್ಘಾಟಿಸುವರು ಅಂತ ಅವರು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಎಂ ಶ್ರೀನಿವಾಸ್, KT ಶ್ರೀಕಂಠೇಗೌಡ, ಬಿ ರಾಮಕೃಷ್ಣ ಹಾಗೂ ಇನ್ನಿತರರು ಪಾಲ್ಗೊಳ್ತಾರೆ ಅಂತ ಅವರು ವಿವರಿಸಿದರು. ಉದ್ದೇಶ ಕರೆದಿರುವಂಥ ಉದ್ದೇಶ ಕಳೆದ 3 ವರ್ಷದಿಂದ ಗಾಂಧೀಜಿಯ ಕುರಿತಾದಂಥ ಒಂದು ವಿಚಾರ ಸಂಕಿರಣವನ್ನು ಕರ್ನಾಟಕ ಸಂಘ ಹಮ್ಮಿಕೊಂಡು ಬರ್ತಾ ಇದೆ. ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡು, ಯುವಜನರನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ಯೋಜನೆಯನ್ನು ಹಾಕ್ಕೊಂಡು ಬರ್ತಾ ಇದ್ದೇವೆ. ಸುಮಾರು 130 ಜನ ವಿದ್ಯಾರ್ಥಿಗಳು, ಆಯ್ದ ವಿದ್ಯಾರ್ಥಿಗಳು 3 ದಿವಸಗಳ ಕಾಲ ಕರ್ನಾಟಕ ಸಂಘದಲ್ಲಿ ಈ ಸಾರಿ 2 ದಿವಸ ಮಾಡ್ತಾಯಿದ್ವಿ, ಈ ವರ್ಷ 3 ದಿವಸ ಮಾಡ್ತಾಯಿದ್ದೀವಿ. ಪ್ರಸ್ತುತ ಸಂದರ್ಭಕ್ಕೆ ಗಾಂಧೀಜಿ ಎಷ್ಟು ಅವಶ್ಯಕ ಆಗಿದೆ ಅಥವಾ ಪ್ರಸ್ತುತತೆ ಎಷ್ಟು, ಅಪ್ರಸ್ತುತತೆ ಎಷ್ಟು ಅನ್ನುವಂಥ ವಿಚಾರವನ್ನು ಕುರಿತು ನಾಡಿನ ಅನೇಕ ಗಣ್ಯರು ಮಾತಾಡ್ತಾ ಇದ್ದಾರೆ.
ಆ ಸತ್ಯಶೋಧನೆ ಎನ್ನುವಂಥ ಅವರ ಆತ್ಮಚರಿತ್ರೆಗೆ 100 ವರ್ಷಗಳು ಸಂದಿದ್ದಾವೆ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಅದನ್ನು ಕನ್ನಡಕ್ಕೆ ಗುರು ರಾಮಸ್ವಾಮಿ ಅಯ್ಯಂಗಾರರು ಅನುವಾದ ಮಾಡಿದ್ದಾರೆ. ಲಕ್ಷಾಂತರ ಪ್ರತಿಗಳು ಅದು ಅನುವಾದಗೊಂಡಿದ್ದಾವೆ. ಗಾಂಧೀಜಿ ಎಂಬ ವರ್ತಮಾನ ಅಂತ 3 ದಿನದ ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೇವೆ. 12, 13 ಮತ್ತು 14. ನಮಗೆ ಸಹಕಾರ ನೀಡಿರ್ತಕ್ಕಂಥವ್ರು ಗಾಂಧಿ ಭವನ, ಮಂಡ್ಯ ಜಿಲ್ಲಾ ಸರ್ವೋದಯ ಮಂಡಳಿ, ಪಟೇಲ್ ಚಾರಿಟಬಲ್ ಟ್ರಸ್ಟ್, ಕರ್ನಾಟಕ ಸಂಘ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯ, ಜಿಲ್ಲಾ ಪಂಚಾಯತ್ ಇವುಗಳ ಆಶ್ರಯದಲ್ಲಿ ಮಾಡ್ತಾ ಇದ್ದೇವೆ. ಆದರೆ ಈಗಾಗಲೇ ನಿಮಗೆ ಆಹ್ವಾನ ಪತ್ರಿಕೆಯಲ್ಲೆಲ್ಲ ವಿವರಗಳನ್ನು ಕೊಟ್ಟಿದ್ದೇವೆ. ಉಪಹಾರ ಮತ್ತು ನೋಂದಣಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ ಊಡೆ ಪಿ ಕೃಷ್ಣ ಅವರು ಉದ್ಘಾಟನೆ ಮಾಡ್ತಾರೆ. DR ಪಾಟೀಲ್ ಬರಬೇಕಾಗಿತ್ತು, ಅದರ ಅನಿವಾರ್ಯ ಕಾರಣದಿಂದ ಅವರು ಎಲ್ಲೋ ಗದಗಿನಲ್ಲಿ ಅವರ ಕಾರ್ಯಕ್ರಮ ಇದ್ದದರಿಂದ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರು ಅವತ್ತು ಅಧ್ಯಕ್ಷತೆ ವಹಿಸ್ತಾರೆ. ಅವತ್ತು ಮೊದಲನೇ ದಿವಸ ಸತ್ಯಶೋಧನೆ 100 ಮತ್ತು ವರ್ತಮಾನ ಅಂಥೇಳಿ ವಿಚಾರ ಸಂಕಿರಣದ ಆಶಯವನ್ನು ಕುರಿತು ನಮ್ಮ ಶಂಕರಗೌಡರು, ಡಾಕ್ಟರ್ ಎಸ್ ತುಕಾರಾಮ್ ಮಾತನಾಡ್ತಾರೆ. ಆಶಯವನ್ನು ಕುರಿತು ಮಧ್ಯಾಹ್ನ 2 ಗೋಷ್ಠಿಗಳಿದ್ದಾವೆ. ಸತ್ಯಶೋಧನೆ 100 ಮತ್ತು ವರ್ತಮಾನ ಅಂತ ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ಗಾಂಧೀಜಿ ಪ್ರಭಾವಿಸಿದ ಜಾಗತಿಕ ಮನಸ್ಸುಗಳು ಅಂಥೇಳಿ ಯಾರ್ಯಾರ ಮೇಲೆ ಪ್ರಭಾವವನ್ನು ಬೀರ್ತು ಅನ್ನುವಂಥದ್ದು ಅದೆಲ್ಲ ವಿಚಾರಗಳಿದ್ದಾವೆ. ಇದರಲ್ಲಿ ವಿಚಾರ ಮಂಡನೆ ಮಾಡ್ತಾರೆ. ಭಾಳ ಮುಖ್ಯವಾಗಿ ಏನು ಅಂತಂದರೆ, ನಮ್ಮ 1960ರಲ್ಲೇ ನಮ್ಮ ಮಂಡ್ಯ ಜಿಲ್ಲೆ ಬೊಮ್ಮರಸೇಗೌಡ ಅಂಥೇಳಿ ಅವರು ನಮ್ಮ ಅರ್ಕೆರೆಯವರು, ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಂಥವರು 1960ರಲ್ಲಿಯೇ ಗಾಂಧೀಜಿಯ ಬಗ್ಗೆ ಬಾಮಿನಿ ಚಟ್ಟುಬದಿಯಲ್ಲಿ ಒಂದು ಕಾವ್ಯ ಬರೆದಿದ್ದಾರೆ. ಅದನ್ನು ಬಹುಶಃ ಒಂದು 20 ವರ್ಷದ ಹಿಂದೆ ನಾವೆಲ್ಲ ಸೇರಿ ಇಲ್ಲಿ ಬಿಡುಗಡೆ ಮಾಡಿದ್ದು, ಮರ್ತೋಗಿತ್ತು. ನನಗೆ ತಿಳಿದ ಮಟ್ಟಿಗೆ ಒಂದು 2-3 ಜನ ಇರ್ಬೋದು ಅಷ್ಟೇ ಗಾಂಧೀಜಿ ಬಗ್ಗೆ ಕಾವ್ಯವನ್ನು ಬರೆದಿರೋರು. ಕವಿತೆಗಳು ಸಾಕಷ್ಟು ಆಗಿದ್ದಾವೆ. ಬಾಮಿನಿ ಚಟ್ಟುಬದಿಯಲ್ಲಿ ಬರೆದಿರ್ತಕ್ಕಂಥ 600 ಪುಟಗಳ ಗಾಂಧಿ ಕಾವ್ಯ ಅಂತಲೇ ಇದೆ. ಅದು ಬಹುಶಃ ನಮ್ಮ ವಿದ್ಯಾಶಂಕರಿಗೆ ಇವರಿಗೆಲ್ಲ ಗೊತ್ತಿರಬೇಕು, ಹಿಂದೆ ಒಂದು ಸಾರಿ ಬಿಡುಗಡೆ ಮಾಡಿದ್ದು. ಅದು 900 ಪುಟಗಳಷ್ಟು ಗಾಂಧೀಜಿಗೆ ಸಂಬಂಧಪಟ್ಟಂತೆ, ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂಥ ಪುಸ್ತಕನೇ ಇದೆ. ಆದರೆ ಎಲ್ಲಿಯೂ ಕೂಡ ಅದು ಪ್ರಚಾರ ಆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಗಾಂಧೀಜಿಯ ಕಾವ್ಯವನ್ನು ಕುರಿತಾದಂಥ ಒಂದು ಗಮಕವನ್ನು ಉದ್ದಕ್ಕೂ ಕೂಡ 3 ದಿವಸಗಳ ಕಾಲ ನಮ್ಮ ಇವರು ಡಾಕ್ಟರ್ ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕ ಅನೇಕರೆ ನಾಗಪ್ಪ ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಮಂಡಳಿ ಚುನಾವಣೆಯಲ್ಲಿ ಪವರ್ ಟಿವಿ JM ಬಾಲಕೃಷ್ಣ ಅವರ ನೇತೃತ್ವದ ತಂಡದ ಮುಂದಿನ ಕಾರ್ಯಯೋಜನೆಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು, ಪತ್ರಕರ್ತರು ತಂಡಕ್ಕೆ ಮತದಾನ ಮಾಡಿ ಗೆಲ್ಲಿಸುವಂತೆ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನವೀನ್ ಚಿಕ್ಕಮಂಡಿಯ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, JM ಬಾಲಕೃಷ್ಣ ಅವರ ನೇತೃತ್ವದ ತಂಡದಲ್ಲಿನ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಪ್ರಣಾಳಿಕೆಯಲ್ಲಿ ಭರವಸೆ ಜಾರಿಗೆ ತರುವಂತೆ ಕೋರಿದರು. ತಂಡದಿಂದ ಅಧ್ಯಕ್ಷ ಸ್ಥಾನಕ್ಕೆ JM ಬಾಲಕೃಷ್ಣ, ರಾಜ್ಯ ಸಮಿತಿ ಸ್ಥಾನಕ್ಕೆ HP ಸುನೀಲ್ ಕುಮಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ನವೀನ್, ರವಿ, KL ಸತೀಶ್, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಕಬ್ಬನಹಳ್ಳಿ ಶಂಭು, ಖಜಾಂಚಿ ಸ್ಥಾನಕ್ಕೆ ಸಿದ್ದರಾಜು, ನಿರ್ದೇಶಕ ಸ್ಥಾನಕ್ಕೆ M ಕೃಷ್ಣ, ಜಯಶಂಕರ್, ರವಿನಂದನ್, ರಾಘವೇಂದ್ರ, KR ವಿನಯ್, K ವಿನೋದ್, ST ವೇಣುಗೋಪಾಲ್, ಶಿವಶಂಕರ್, ಶಶಿಧರ್ ಸಿಂಗ್, R ಸೌಮ್ಯ ಸ್ಪರ್ಧೆ ಕಾಣಲಿದ್ದಾರೆ ಅಂತ ಹೇಳಿದರು. ತಿಂಗಳಿಗೊಮ್ಮೆ ಜಿಲ್ಲೆಯ ಪತ್ರಕರ್ತರಿಗೆ ತಜ್ಞರಿಂದ ಅಗತ್ಯ ತರಬೇತಿ, ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಆರಂಭಿಸಿ ರಿಯಾಯಿತಿ ದರದಲ್ಲಿ ನಿವೇಶನ, ಪತ್ರಕರ್ತರ ಕುಟುಂಬಕ್ಕೆ ಆರೋಗ್ಯ ರಕ್ಷಾ ನಿಧಿ ಸ್ಥಾಪಿಸುವ ಗುರಿ, ಮಕ್ಕಳ ಉನ್ನತ ಶಿಕ್ಷಣಕ್ಕೆ ನೆರವು ಕಲ್ಪಿಸುವುದು, ನಗರಸಭೆ ಸೇರಿದಂತೆ ನಗರ ಸ್ಥಳೀಯ ಸಂಸ್ಥೆಗಳಿಂದ ಪತ್ರಕರ್ತರ ಆರೋಗ್ಯ ನಿಧಿ ಮೊತ್ತಕ್ಕೆ 10 ಲಕ್ಷಕ್ಕೆ ಹೆಚ್ಚಿಸಲು ಕ್ರಮ, ರಿಕ್ರಿಯೇಷನ್ ಕ್ಲಬ್ ಸ್ಥಾಪನೆ, ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಸರ್ಕಾರಿ ಬಸ್ ಪಾಸ್ ರಾಜ್ಯವ್ಯಾಪ್ತಿ ವಿಸ್ತರಿಸಲು ಅಗತ್ಯ ಕ್ರಮ, ಪತ್ರಕರ್ತರ ಮಕ್ಕಳಿಗೆ ಗುಣಮಟ್ಟದ ಕ್ರೀಡಾ ಕ್ಲಬ್ ಸ್ಥಾಪನೆ, ಉತ್ಸಾಹಿ ಅರ್ಹ ಪತ್ರಕರ್ತರಿಗೆ ಹೊಸ ಸದಸ್ಯತ್ವ ನೀಡಲು ವ್ಯವಸ್ಥೆ, ಜಿಲ್ಲಾ 6 ತಾಲೂಕು ಕೇಂದ್ರಗಳಲ್ಲಿ ಪತ್ರಕರ್ತರ ಸಂಘಗಳಿಗೆ ನಿವೇಶನ ಮತ್ತು ಸ್ವಂತ ಪತ್ರಿಕಾ ಭವನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸುವುದಾಗಿ ಅವರು ತಿಳಿಸಿದರು. ನಮ್ಮ ಏನು ಬಾಲು ನೇತೃತ್ವದಲ್ಲಿ ನಾವೊಂದು ತಂಡವನ್ನು ಕಟ್ಟಿದ್ದೀವಿ. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಒಂದು ಬದಲಾವಣೆ ತರಬೇಕು ಅನ್ನೋ ಆಲೋಚನೆಯೊಂದಿಗೆ ಹೆಜ್ಜೆ ಇಟ್ಟಿದ್ದೀವಿ.
ಅದರಂತೆ ನಾವು ಈವರೆಗೆ ಹಿಂದೆ ಏನು ಕೆಲಸ ಮಾಡಿದ್ವಿ, ಈಗ ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಅದು ಪ್ರತಿ ಕೂಡ ನಿಮ್ಮ ಕೈ ಸೇರಿದೆ. ಏನಂತಂದರೆ ನಾವೊಂದು 8-10 ಅಂಶಗಳನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಪತ್ರಕರ್ತರ ಸಮುದಾಯದ ಹಿತವನ್ನು ಕಾಯೋ ನಿಟ್ಟಿನಲ್ಲಿ ನಮ್ಮ ಈ ಅಂಶಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಏನಂತಂದರೆ ತಿಂಗಳಿಗೊಮ್ಮೆ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸೋದು, ಆ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಪತ್ರಕರ್ತರು ಮತ್ತು ತಂತ್ರಜ್ಞರನ್ನು ಕರೆಸಿ ಅವರಿಂದ ಮಾಹಿತಿ ಮತ್ತು ಅಗತ್ಯ ತರಬೇತಿಯನ್ನು ಕೊಡಿಸೋದು ಮೊದಲನೇ ಅಂಶ. ಹಾಗೆ ಎರಡನೇ ಅಂಶ, ನಮ್ಮದು ಮಂಡ್ಯ ನಗರ ಪತ್ರಕರ್ತರ ಗೃಹ ನಿರ್ಮಾಣ ಸಂಘ ಇತ್ತು. ಅದು ಸಕ್ರಿಯತೆ ಇರಲಿಲ್ಲ. ಅದಕ್ಕೆ ನಾನು ಹಿಂದೆ ಅಧ್ಯಕ್ಷರಾದ ನಂತರ ಅದು ಒಂದು ರೀತಿ ಸತ್ತೇ ಹೋಗಿತ್ತು. ಅದಕ್ಕೆ ಮರುಜೀವವನ್ನು ಕೊಟ್ಟು ಈಗ ಸಕ್ರಿಯಗೊಳಿಸಿದ್ದೀವಿ. ಪ್ರತಿ ವರ್ಷ ಈಗ ಆಡಿಟ್ ಕೂಡ ಅದನ್ನು ಮಾಡಿಸ್ಕೊಂಡು ಬರ್ತಾಯಿದ್ದೀವಿ. ಈಗೇನಾಗಿದೆ ಅಂತಂದರೆ ಅದಕ್ಕೆ ಹೊಸ ಸದಸ್ಯತ್ವ ನೋಂದಣಿಯನ್ನು ನಾವು ಕರಿಬೇಕಾಗಿದೆ. ಅದನ್ನು ನಾವು ಚುನಾವಣೆ ಬಳಿಕ ಹೊಸ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಿ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಎಲ್ಲ ಛಾಯಾಗ್ರಾಹಕರಿಗೆ, ಫೋಟೋ ಜರ್ನಲಿಸ್ಟ್ಗಳಿಗೆ, ವಿಡಿಯೋಗ್ರಾಫರ್ಸ್ಗೆ, ನಮ್ಮ ಪತ್ರಿಕೋದ್ಯಮದಲ್ಲಿ ಯಾರು ತೊಡಗಿದ್ದಾರೆ ಎಲ್ರಿಗೂ ಕೂಡ ಒಂದು ರಿಯಾಯಿತಿ ದರದಲ್ಲಿ ನಿವೇಶನವನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಗುರಿ ಮತ್ತು ಕನಸು ಕೂಡ ಅದು. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಹಂತದಲ್ಲಿ ಏನು ಪ್ರಯತ್ನಿಸ್ಬೋದು ಅದನ್ನು ಪ್ರಯತ್ನಿಸಿ, ಮತ್ತು ನಾವೇ ಯಾವುದಾದ್ರು ಜಮೀನನ್ನು ಗುರುತಿಸಿ, ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ಜಮೀನನ್ನು ಗುರುತಿಸಿ ನಮ್ಮ ಸಂಘದಿಂದನೇ ಖಾಸಗಿ ಡೆವಲಪರ್ಗೆ ಕೊಟ್ಟು ಡೆವಲಪ್ಮೆಂಟ್ ಮಾಡಿಸಿ ನೋ ಕಾಸ್ಟ್ ನೋ ಲಾಸ್ ನೋ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಕೊಡಬೇಕು ಅನ್ನೋದು ನಮ್ಮ ಆಶಯ. ಯಾಕೆಂತಂದರೆ ಈ ದಿನೇ ದಿನೇ ಭೂಮಿ ಬೆಲೆ ಗಗನಕ್ಕೇರ್ತಾ ಇದೆ. ನಿವೇಶನ ಖರೀದಿ ಮಾಡೋದೇ ಭಾಳ ಕಷ್ಟ ಆಗಿದೆ. ಅಷ್ಟು ಆರ್ಥಿಕ ಹೊರೆ ಹೆಚ್ಚಾಗುತ್ತೆ. ಪತ್ರಕರ್ತರಿಗೆ ಎಷ್ಟೋ ಜನ ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದಾರೆ. ಅವ್ರಿಗೆ ಒಂದು ಸ್ವಂತ ಸೂರು ಮಾಡಿಕೊಡ್ಬೇಕು ಅನ್ನೋದು ಭಾಳ ದಿನಗಳ ಕನಸು. ಅದನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡಿ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಪತ್ರಕರ್ತರು ಮತ್ತು ಕುಟುಂಬಸ್ಥರಿಗೆ ಆರೋಗ್ಯ ರಕ್ಷಾ ನಿಧಿಯನ್ನು ಸ್ಥಾಪನೆ ಮಾಡೋದು ಮೂರನೇ ಅಂಶ. ಹಾಗೆ ಪತ್ರಕರ್ತರ ಹಿತರಕ್ಷಣೆ ಮತ್ತು ನೋವು ನಲಿವುಗಳಿಗೆ ತ್ವರಿತ ಸ್ಪಂದನೆ, ಆ ನಿಟ್ಟಿನಲ್ಲೂ ನಾವು ನಮ್ಮ ತಂಡ ಹೆಜ್ಜೆ ಇಡುತ್ತೆ, ಕೆಲಸ ಮಾಡುತ್ತೆ ಅಂತೇಳಿ ಭರವಸೆಯನ್ನು ಕೊಡ್ತೇನೆ. ಹಾಗೆ ಪತ್ರಕರ್ತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಒಂದು ನೆರವು ಕಲ್ಪಿಸೋದು ನಮ್ಮ ಒಂದು ಮತ್ತೊಂದು ಆಶಯ ಆಗಿದೆ. ಈವರೆಗೆ ಸಂಘದಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನೋದನ್ನ ನಾವು ಕೊಟ್ಕೊಂಡು ಬರ್ತಾಯಿದ್ದೀವಿ. ನಾವು ಅಧ್ಯಕ್ಷರು, ಇಲ್ಲಿರೋರು ಎಲ್ಲರೂ ಒಂದಲ್ಲ ಒಂದು ಪದಾಧಿಕಾರಿ ಹುದ್ದೆಯಲ್ಲಿ ಈಗ ಕೆಲಸ ಮಾಡಿದ್ದೀವಿ. ಕೆಲವು ಜನ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾಯಿದ್ದೀವಿ. SLC ಮತ್ತು PUCನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರಿಗೆ. ಹಾಗೆ ಉನ್ನತ ಶಿಕ್ಷಣಕ್ಕೆ ಹೋದವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ ಅವ್ರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೊಡೋ ಕೆಲಸ ಆಗ್ತಾಯಿದೆ. ಆದರೆ ಒಂದು ಅದೇನು ಉನ್ನತ ಶಿಕ್ಷಣ ಅಂತಂದಾಗ ನಮಗೆ ಇಂಜಿನಿಯರಿಂಗು MBBS ಕಾಸ್ಟ್ ಜಾಸ್ತಿ ಇರುತ್ತೆ, ನಾವು ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ನಾವು ನಮ್ಮ ಸಂಘದಿಂದ ಬೇರ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಆಲೋಚನೆ. ಹಾಗೆ ಈಗ ಮಂಡ್ಯ ನಗರಸಭೆಯಲ್ಲಿ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಆಗಿದೆ. ಅದು ನಾನು ಅಧ್ಯಕ್ಷ ಆಗಿದ್ದಾಗ 2021 ಮಾರ್ಚ್ನ ಬಜೆಟ್ನಲ್ಲಿ ಮಂಡ್ಯ ನಗರಸಭೆಯಲ್ಲಿ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಆಯಿತು. ಮೊದಲಿಗೆ 2 ಲಕ್ಷ ರೂಪಾಯಿನ ಅದು ಅಮೌಂಟನ್ನು ನಿಗದಿಪಡಿಸಿದರು. ಈಗ ಅದು ಹಂತ ಹಂತವಾಗಿ ಹೆಚ್ಚಳ ಆಗ್ತಾಯಿದೆ. ಮತ್ತು ಅದನ್ನು ನಾವು ಮುಂದಿನ ಬಜೆಟ್ನಲ್ಲಿ 10 ಲಕ್ಷಕ್ಕೆ ಏರಿಸ್ಕೊಡಿ ಅಂತೇಳಿ ಅವರು ಮನವಿ ಮಾಡಿ ಆ ನಿಟ್ಟಿನಲ್ಲಿ ಕ್ರಮ ವಹಿಸೋದು. ಮತ್ತು ಈ ಮಂಡ್ಯ ಜಿಲ್ಲೆ ಇತರ ನಗರ ಸ್ಥಳೀಯ ಸಂಸ್ಥೆಗಳು ಕೂಡ ಇದೇ ಪ್ರಯತ್ನವನ್ನು ಮಾಡುವಂಥದ್ದು. 2021ರಲ್ಲಿ ಆ್ಯಕ್ಚುಲಿ 1 ವರ್ಷದ ಅವಧಿಯಲ್ಲಿ ಸುಮಾರು 2 ಲಕ್ಷ ಅಮೌಂಟು ಕೂಡ ನಗರಸಭೆಯಲ್ಲಿ ಬಹುತೇಕ ಖರ್ಚಾಗಿದೆ. ಅದು ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಹಾಸ್ಪಿಟಲೈಸೇಷನ್ಗೆ ಒಂದು 2-3 ದಿವಸ ಹಾಸ್ಪಿಟಲೈಸೇಷನ್ ಆಗಿರಬೇಕು, ಕನಿಷ್ಠ ಒಂದು 5,000 ರೂಪಾಯಿ ಮೇಲೆ ಬಿಲ್ ಆಗಿದ್ದರೆ ಅವ್ರಿಗೆ ನಗರಸಭೆಯಿಂದ ನಮ್ಮ ಸಂಘದ ಶಿಫಾರಸಿನ ಮೇರೆಗೆ ದಾಖಲಾತಿಗಳನ್ನ ಮತ್ತು ಇದನ್ನು ಪರಿಶೀಲನೆ ಮಾಡಿ ಬಿಲ್ಗಳನ್ನ ಅದ್ರ ಪ್ರಕಾರ ಕನಿಷ್ಠ ಒಂದು 5,000ದಿಂದ ಗರಿಷ್ಠ ಒಂದು 50,000 ತನಕ ನಗರಸಭೆಯಲ್ಲಿ ಕೊಡೋಕ್ಕೆ ಒಂದು ಅವಕಾಶ ಆಗಿದೆ. ಅದನ್ನು ಆ ಮೊತ್ತವನ್ನು ನಾವು ಜಾಸ್ತಿ ಮಾಡಿಸೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆ ನಮಗೆ ಪತ್ರಕರ್ತರ ರಿಕ್ರಿಯೇಷನ್ ಕ್ಲಬ್ಬನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಮತ್ತೊಂದು ಆಲೋಚನೆ. ಈ ಮೂಲಕ ಪತ್ರಕರ್ತರ ಮತ್ತು ಅವ್ರ ಕುಟುಂಬದವರಿಗೆ ಮನೋರಂಜನೆ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡುವಂಥದ್ದು, ಒಂದು ನಿಗದಿತ ಕಾಲಮಿತಿ ಒಳಗಡೆ ಒಂದು ಕೌಟುಂಬಿಕ ಪ್ರವಾಸವನ್ನು ಹೋಗುವಂಥದ್ದು,
ಈ ಥರದ್ದು ಒಂದು ಆಲೋಚನೆ ಅದೊಂದು ಅಂಶ ಇದೆ. ಹಾಗೆ ಗ್ರಾಮೀಣ ಪತ್ರಕರ್ತರಿಗೇನು ಉಚಿತ ಬಸ್ ಪಾಸ್ ಇದೆ, ಅದು ಈಗ ಜಿಲ್ಲೆಗಷ್ಟೇ ಸೀಮಿತ ಆಗಿದೆ. ನಾವು ಅದನ್ನು ರಾಜ್ಯವ್ಯಾಪಿ ವಿಸ್ತರಣೆ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ. ಆ ನಿಟ್ಟಿನಲ್ಲಿ ನಾವು ರಾಜ್ಯ ಸಂಘದೊಂದಿಗೆ ಸೇರಿಕೊಂಡು ನಾವು ಸರ್ಕಾರದ ಮೇಲೆ ಒತ್ತಡ ಏರಿ ಅದೊಂದು ಪ್ರಯತ್ನವನ್ನು ಸಾಕಾರಗೊಳಿಸುವಂಥ ಆಲೋಚನೆ ಕೂಡ ಇದೆ. ಹಾಗೆ ಪತ್ರಕರ್ತರ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಕ್ರೀಡಾ ಕ್ಲಬ್ಬನ್ನು ಸ್ಥಾಪನೆ ಮಾಡಬೇಕು. ಅವರು ಯಾವುದಾದ್ರು ಕ್ರೀಡಾ ಚಟುವಟಿಕೆಯಲ್ಲಿ ನಮ್ಮ ಮಕ್ಕಳು ಪ್ರತಿಭೆ ಇರುತ್ತೆ, ಅವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸೋದು, ಕ್ರೀಡಾ ಕ್ಲಬ್ ಮೂಲಕ ಅಗತ್ಯ ತರಬೇತಿ ಕೋಚಿಂಗ್ ಕೊಡಿಸುವಂಥದ್ದು, ಈ ಥರದನ್ನು ಮಾಡಿ ಅವ್ರಿಗೆ ಮುಂದಿನ ಬೆಳವಣಿಗೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಪೂರಕ ಪ್ರೋತ್ಸಾಹವನ್ನು ಕೊಡೋದು ಕೂಡ ನಮ್ಮ ಪ್ರಣಾಳಿಕೆಯ ಒಂದು ಅಂಶ ಆಗಿದೆ. ಹಾಗೆ ಸಂಘದ ಸದಸ್ಯತ್ವ ನೋಂದಣಿ ಮತ್ತು ಪತ್ರಿಕೋದ್ಯಮಕ್ಕೆ ಕಾಲಿಡುತ್ತಕ್ಕಂತಹ ಹೊಸ ಪತ್ರಕರ್ತರು, ಉತ್ಸಾಹಿ ಪತ್ರಕರ್ತರಿಗೆ ನಾವು ಒಂದು ಸದಸ್ಯತ್ವ ಕೊಡೋ ವಿಚಾರವಾಗಿರ್ಬೋದು. ಯಾರು ಪ್ರಾಮಾಣಿಕವಾಗಿ ಎಲ್ಲ ಪತ್ರಕರ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ, ಸಕ್ರಿಯತೆ ಕಾಯ್ಕೊಂಡಿದ್ದಾರೆ, ಅವ್ರಿಗೆ ಒಂದು ಸದಸ್ಯತ್ವವನ್ನು ಕೊಟ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಕೂಡ ನಾವು ಪಾರದರ್ಶಕವಾಗಿ ಮಾಡ್ತೇವೆ ಅನ್ನೋ ಒಂದು ಭರವಸೆ ಇದೆ. ಗೋಷ್ಠಿಯಲ್ಲಿ JM ಬಾಲಕೃಷ್ಣ, HP ಸುನಿಲ್ ಕುಮಾರ್, ರವಿ ಕೆ, AL ಸತೀಶ್, ಕಬ್ಬನಹಳ್ಳಿ ಶಂಭು, L ಸಿದ್ದರಾಜು, R ಸೌಮ್ಯ ಇದ್ದರು. ಸಿಟಿ ನೆಹರು ನಗರ ಪವಿತ್ರ ವೃದ್ಧಾಶ್ರಮದ ಆಶ್ರಯದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಆಶಾ ಕಿರಣ ಸೇವಾ ಸಂಸ್ಥೆ ವತಿಯಿಂದ ಪವಿತ್ರ ವೃದ್ಧಾಶ್ರಮದ ನೇತೃತ್ವದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಿವಗೌಡ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ನಾಡು ಉಳಿವಿಗೆ ನಮ್ಮ ಸಂಘಟನೆ ಕಟಿಬದ್ಧವಾಗಿದೆ ಅಂತ ಹೇಳಿದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಕಾನೂನು ಘಟಕದ ಅಧ್ಯಕ್ಷರಾದ ಗುರುಪ್ರಸಾದ್ ಮಾತನಾಡಿ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ನಾಡಿನಾದ್ಯಂತ ವಿವಿಧ ಕಡೆ ಕನ್ನಡ ಭಾಷೆ, ನೆಲದ ಜಾಗೃತಿ ಬಗ್ಗೆ ಅಭಿಮಾನ ಮೂಡಿಸಲಾಗುತ್ತಿದೆ ಅಂತ ಅವರು ತಿಳಿಸಿದರು. ಧರ್ಮದ ಮೂಲ ಎಲ್ಲಿದೆ? ದಯೆಯಲ್ಲಿದೆ, ಕೈಂಡ್ನೆಸ್ ಅಲ್ವಾ, ಮನಸ್ಸಲ್ಲಿದೆ. ಮಂಗಳೂರಿನವ್ರು ಎಲ್ಲರೂ ಬನ್ನಿ ಬನ್ನಿ ಬನ್ನಿ, ಮೊಸರನ್ನ ಮಾಡಿದ್ವಿ ಬನ್ನಿ, ಚಿತ್ರಾನ್ನ ಮಾಡಿದ್ವಿ ಬನ್ನಿ, ನೀವು ಪ್ರಸಾದ ಮಾಡ್ಬೇಕು ಬನ್ನಿ, ಎಲ್ಲರೂ ಬನ್ನಿ, ಬರೋ 4 ಜನ ಕರ್ಕೊಂಡ್ಬನ್ನಿ ಅಂತ ಬರೀ ಫೋನಲ್ಲಿ ಹೇಳೋದೇ ಆಯಿತು. ಆ ಜನ ಸೇರಿದ್ರು ಜಾತ್ರೆ. ಹಾಗಾಗಿ ನಾವೆಲ್ಲ ನಡ್ಬೇಕಾದ್ರೆ ಜನ ಇರಬೇಕು. ಒಬ್ಬೊಬ್ಬರೇ ಕೂತ್ರೆ ಆಗೋದಿಲ್ಲ, ದೇವ ಆಗೋಯ್ತೀವಿ. ಹಾಗಾಗಿ ನಾವೆಲ್ಲ ಕನ್ನಡಿಗರು ಭಾಳ ವಿಶೇಷವಾಗಿ ನಾವು ಕನ್ನಡವನ್ನು ಮಾತಾಡಬೇಕು, ಕನ್ನಡವನ್ನು ಬಳಸಬೇಕು. ಮತ್ತು ಯಾವುದೇ ಮನೆಯಲ್ಲಿ ಕಷ್ಟ ಸುಖ ಆಗಲಿ ನಮ್ಮ ಮನೆ ಅಂತ ತಿಳ್ಕೋಬೇಕು. ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ಅಂತ ಎಂತ ಮಾತನ್ನು ಹೇಳಿದ್ದಾರೆ. ಇವನು ಅವನು ಇವನು ಅನ್ನೋದಿಲ್ಲ, ಇವರೆಲ್ಲ ನಮ್ಮ ಮನೆಯವರು ಇದ್ದಂಗೆ. ಸಿಂಹ ಬರ್ಕೊಂಡು ಕಾದೋ ಬಿಟ್ಬಿಟ್ಟಿದ್ರೆ ಆಯ್ತಿತ್ತು, ಯಾಕೆ ನಾವು ಕಾದೋ, ನಡೆಯಪ್ಪ ಬರಲಿ ಬರಲಿ ಎಂಥವ್ರಿಗೂ ಕಾಲ ಸ್ವಲ್ಪ ವ್ಯತ್ಯಾಸ ಆಯ್ತದೆ ಅಂತೇಳಿ ಅವ್ರನ್ನ ಬರುಗಂಟು ಕಾದು ನಾವು ಏರ್ಪಾಡನ್ನು ಮಾಡೋದು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಸಂಘಟಿತರಾಗಬೇಕು. ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಸಂಘಟನೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಕಷ್ಟು ಜಾಗೃತಿಯಾಗಿ ಕನ್ನಡದ ಬಗ್ಗೆ ಕೆಲಸಗಳನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ಕೆಲವರು ಹೇಳ್ತಾರೆ ಸಾಕಷ್ಟು ಸಂಘಟನೆ ಇದೆಯಲ್ಲ ಇದೇನೋ ಹಾಗೆ ಅಂತ. ಆದರೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅರಿವು ಅಂತಕ್ಕಂಥದ್ದು ಜಾಸ್ತಿ ಮೂಡಿಸ್ಬೇಕು. ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಅಂತಕ್ಕಂಥದ್ದು. ತಪ್ಪು ಮಾಡೋದು ಎಷ್ಟು ನಿಮಿಷ, ಕೊಲೆ ಮಾಡೋದು ಎಷ್ಟು ನಿಮಿಷ, ಕಳ್ತನ ಮಾಡೋದು ಎಷ್ಟು, ಒಂದೇ ನಿಮಿಷ ಮಡಿಕೊಂಡ್ಬಿಟ್ಟು ಸೈಡ್ ಮುಗಿದೋದು. ತಪ್ಪು ನಿಮಿಷ, ಆದರೆ ಶಿಕ್ಷೆ 379 ಕಳ್ತನ, ತೆಫ್ಟು, 380 ಡಕಾಯಿತಿ ಆಗ್ತದೆ. ಅಲ್ಲಿ ಹೋದ್ರೆ ವರ್ಷಾನುವರ್ಷ ಜೈಲಲ್ಲಿ ಶಿಕ್ಷೆ. ಯಾವುದೋ ಒಂದು ಕೋಪದಲ್ಲಿ ಒಬ್ರು ಹೊಡೆದ್ಬಿಡ್ತೀವಿ, ಅಲ್ಲೇ ಆಗೋಯ್ತು, ಕೊಲೆ ಆಗೋಯ್ತು, ಶಿಕ್ಷೆ. ಕಾರ್ಯಕ್ರಮದಲ್ಲಿ BM ಅಪ್ಪಾಜಪ್ಪ, ಸನಿ ಸಿಂಗಾಪುರ, ರುದ್ರಸ್ವಾಮಿ, ಚಂದ್ರಮ್ಮ, ಮಂಗಳಗೌಡ, ಮಲ್ಲಿಕಾರ್ಜುನಯ್ಯ ಹಾಗೂ ಸೇವಾದಳ ಆಯ್ಕೆ ಸಮಿತಿ ಅಧ್ಯಕ್ಷ ಲೋಕೇಶ್, ವೆಂಕಟೇಶ್, ಸೈಯದ್ ಅಜ್ಜಸ್, ರಾಜೀವ್ಗೌಡ, ಶಿವನೇಂದ್ರಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸರೋವರ ಕಿಡ್ಸ್ ವರ್ಲ್ಡ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ನವೆಂಬರ್ 9 ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ಶಿವಳ್ಳಿ ಗ್ರಾಮದ ಶಾಲೆಯ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಹಾಗೂ ಶಾಲೆಯ ಅಧ್ಯಕ್ಷರಾದ ಯೋಗಣ್ಣ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಶಿಬಿರವು ಜಯ ಕರ್ನಾಟಕ ಸಂಘಟನೆ ಸಹಕಾರದೊಂದಿಗೆ ನಡೆಯುತ್ತಿದೆ ಎಂದು ತಿಳಿದರು. ಮೈಸೂರಿನ BGS ಅಪೋಲೋ ಆಸ್ಪತ್ರೆಯ ನುರಿತ ತಜ್ಞರು ಸಿರಿ ENT ಕೇರ್ನ ಡಾಕ್ಟರ್ ಶ್ರೇಯಸ್, ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಅವರಿಂದ ಆರೋಗ್ಯ ತಪಾಸಣೆ ನಡೆಯಲಿದೆ. ಹೆಸರಾಂತ ದಿವ್ಯ ಜ್ಯೋತಿ ನೇತ್ರಾಲಯದ ಡಾಕ್ಟರ್ ಭರತ್ ಅವರಿಗೆ ನೇತ್ರ ತಪಾಸಣೆ ನಡೆಯಲಿದ್ದು, ಇನ್ನಿತರ ವೈದ್ಯರು ಹಾಜರಿದ್ದಾರೆ ಎಂದು ಹೇಳಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆಯುವಂತೆ ಅವರು ಮನವಿ ಮಾಡಿದರು. ಭಾನುವಾರ ಶಿವಳ್ಳಿಯಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಮ್ಮ ಸರೋವರ ಸ್ಕೂಲು ಹಾಗೆ ಜಯ ಕರ್ನಾಟಕ ಸಂಘಟನೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೈಸೂರಿನ ಹೆಸರಾಂತ
BGS ಅಪೋಲೋ ಆಸ್ಪತ್ರೆಯ ತಂಡದವರು ಬರ್ತಾ ಇದ್ದಾರೆ. ಜೊತೆಗೆ ಶ್ರೀ ENT ಕೇರ್ನ ಶ್ರೇಯಸ್ ಅವರು, ಅದೇ ರೀತಿ ಈ ಸ್ಪೋರ್ಟ್ಸ್ಗಳಿಗೆ ಏನಾದರೂ ತೊಂದರೆ ಆದಾಗ ಸರಿಪಡಿಸುವಂಥ ಡಾಕ್ಟ್ರು ನಿತಿನ್ ಅವರು ತುಂಬ ಫೇಮಸ್ ಆಗಿರೋಂಥ ಡಾಕ್ಟ್ರು ಇತ್ತೀಚೆಗೆ ಅವರು, ಹಾಗೆ ದಿವ್ಯಜ್ಯೋತಿ ನೇತ್ರಾಲಯ ಬೆಂಗಳೂರು, ಇವರು ಯಾವಾಗಲೂ ಕೂಡ ಭರತ್ ಸರ್ ಅಂತೇಳಿ ಯಾವಾಗಲೂ ಕೂಡ ನಮ್ಮ ಸಂಘಟನೆಗೆ ಜೊತೆಗೆ ಯಾವುದಾದ್ರು ವೈಯಕ್ತಿಕ ಕಾರಣಗಳಲ್ಲಿ ಒಂದು ಮಾತಾಡಿದರೆ ಸಾಕು ಫ್ರೀಯಾಗಿ ಚೆಕಪ್ ಮಾಡಿ ಕನ್ನಡಕ ಕೊಟ್ಟು ಕಣ್ಣನ್ನು ಆಪ್ರೇಷನ್ ಮಾಡುವಂಥ ಕೆಲಸನ ಮಾಡ್ತಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರ ಮುಂದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಿಮ್ಮಗಳ ಸಹಕಾರ ತುಂಬ ಅಗತ್ಯ ಇರುತ್ತೆ. ಹಾಗಾಗಿ ಭಾನುವಾರ 9ನೇ ತಾರೀಕು ಶಿವಳ್ಳಿಯಲ್ಲಿ ಸರೋವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಆವರಣದಲ್ಲಿ ನಡೀತಾ ಇರುವಂಥ ಬೃಹತ್ತಾದಂಥ ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ತಪಾಸಣೆಗೆ ಸಾಧ್ಯವಾದಷ್ಟು ಹೇಳಿದ್ದೀವಿ ಅಲ್ಲಿ, ಯಾಕೆಂದರೆ ಬಡವರು ಜಾಸ್ತಿ ಇರ್ತಾರೆ ಆ ಭಾಗದಲ್ಲಿ. ಹಾಗಾಗಿ ಮೆಡಿಸಿನ್ ಕೂಡ ಉಚಿತವಾಗಿ ಕೊಡುವಂಥದ್ದನ್ನು ಮಾಡ್ತಾಯಿದ್ದೀವಿ. ಸಂಘಟನೆ ಹಾಗೂ ನನ್ನ ಸರೋವರ ಸ್ಕೂಲಿಂದ 2 ಕಡೆಯಿಂದ ಮಿಂಗಲ್ ಮಾಡಿ ಮಾಡಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸರಸ್ವತಿ, ನಟರಾಜು, ರವಿಕುಮಾರ್, ಗೌತಮ್ ಸಿಂಗ್, ರವೀಂದ್ರ ಇದ್ದರು. ಅಕ್ರಮ ಗಣಿಗಾರಿಕೆ ನಡೆಸಲು 10 ಜನರ ಗುಂಪೊಂದು ಸಂಕನಹಳ್ಳಿ ಸರ್ವೆ ನಂಬರ್ 54ರ ಬೋರೇಗೌಡರ ಜಮೀನಿನಲ್ಲಿ ಸುಖಸುಮ್ಮನೆ ಖ್ಯಾತಿ ತೆಗೆದಿದ್ದಾರೆ. ಜಗಳವನ್ನು ನೋಡಲು ಬಂದ ಲಕ್ಷ್ಮೀಪುರದ ಮಂಜು ಎಂಬ ವ್ಯಕ್ತಿ ಮೇಲೆ ನೀನು ಕೂಡ ಇವರಿಗೆ ಬೆಂಬಲ ಇದೆಯಾ ಎಂದು ಆರೋಪಿಸಿ 10 ಜನರ ಗುಂಪೊಂದು ತಾರಾಮರ ಹಲ್ಲೆ ನಡೆಸಿರುವ ಘಟನೆ ವರದಿಯಾಗಿದೆ. ಹಲ್ಲೆಗೊಳಗಾದ ಮಂಜು ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳ್ಳೂರು ಕ್ರಾಸ್ ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಅನ್ಯಕ್ಕೊಳಗಾದ ಮಂಜು ಮಾತನಾಡಿ ಸುಖಸುಮ್ಮನೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂಬಂಧ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ 2 ದೂರು ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 1 ದೂರು ದಾಖಲಾಗಿದೆ. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುವ ಸಂಬಂಧ ದೊಡ್ಡ ಮಟ್ಟದ ಜಟಾಬಡಿ ನಡೆಯುತ್ತಿದೆ. ಸಂಕನಹಳ್ಳಿ, ಅಂಜನಹಳ್ಳಿ, ದೇವನಹೊಸೂರು, ಅಂಜನಹಳ್ಳಿ ಕಾಲೋನಿ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದರೂ ಭ್ರಷ್ಟ ಗಣಿ ಅಧಿಕಾರಿಗಳ ಡಬಲ್ ಗೇಮ್ನಿಂದಾಗಿ ಕಳೆದ 1 ವರ್ಷದಿಂದ ಹಲವಾರು ಗಲಾಟೆಗಳು, ದೊಡ್ಡ ಮಟ್ಟದ ಹೊಡೆದಾಟಗಳು ನಡೆದಿದ್ದಾವೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರುಗಳೇ ಸಾಕ್ಷಿ ಎಂಬುದು ಸಾರ್ವಜನಿಕರ ವಾದ. ಹಲ್ಲೆಗೊಳಗಾದ ವ್ಯಕ್ತಿ ಮಂಜು ಅವರ ಸ್ನೇಹಿತರು ಮತ್ತು ಕುಟುಂಬಸ್ಥರು ಆರೋಪಿಸಿದಂತೆ ದೌರ್ಜನ್ಯದಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ಅಡ್ಡತೊಟ್ಟು 10 ಜನರ ಗುಂಪೊಂದು ದೇವನಹೊಸೂರು ಸರ್ವೆ ನಂಬರ್ 2 ಜಾಗಕ್ಕೆ ಹೋಗಿ ಜಗಳ ಶುರು ಮಾಡಿದ್ದಾರೆ. ನಿಯಮಬದ್ಧವಾಗಿ ಲೈಸೆನ್ಸ್ ಪಡೆದ ಕಲ್ಲು ಗಣಿಗಾರಿಕೆ ಮಾಲೀಕರು ಅನುಮತಿ ಪಡೆದು ಬನ್ನಿ ಅಂತ ತಿರುಗೇಟು ನೀಡಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹಿಂತಿರುಗಿದ್ದ ಅಕ್ರಮ ಕಲ್ಲು ಗಣಿಗಾರಿಕೆಯ 16 ಮಂದಿ ಸಂಕನಹಳ್ಳಿ ಸರ್ವೆ ನಂಬರ್ 54ರ ಬೋರೇಗೌಡರ ಜಮೀನಿಗೆ ದಾಳಿ ಇಟ್ಟಿದ್ದಾರೆ. ಸ್ಥಳೀಯ ಮಹಿಳೆಯರು ಮತ್ತು ಕುಟುಂಬಸ್ಥರ ಜೊತೆ ಜಗಳ ಮಾಡುವಾಗ ಪಕ್ಕದಲ್ಲಿ ನಿಂತಿದ್ದ ಮಂಜು ಎಂಬ ವ್ಯಕ್ತಿ ನೀನು ಇವರಿಗೆ ಸಹಾಯ ಮಾಡ್ತಿದ್ದೀಯಾ ಅಂತ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಗಣಿ ಅಧಿಕಾರಿಗಳ ಬೇಜವಾಬ್ದಾರಿತನ ಬಂಡತನವೇ ಇಂತಹ ಅನಾಹುತಗಳಿಗೆ ಕಾರಣ ಅಂತ ಸಾರ್ವಜನಿಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತ ಮಂಜೇಗೌಡ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರನ್ನು ಸರ್ಕಾರ ನೈತಿಕ ಹೊಣೆಗಾರರನ್ನಾಗಿಸಬೇಕು ಅಂತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟಗಿರಿಗೆ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ನೀತಿಯಿಂದಾಗಿ ರೈತ ಸಮುದಾಯ ಒಂದಲ್ಲ ಒಂದು ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದು, ಇದಕ್ಕೆ ಕಂದಾಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ವೈಫಲ್ಯವೇ ಕಾರಣ ಅಂತ ಹೇಳಿದರು. ಕೇರ್ಪೇಟೆ ತಾಲೂಕು ಮೂಡನಹಳ್ಳಿ ಗ್ರಾಮವಾಸಿ ರೈತ ಮಂಜೇಗೌಡರ ಭೂಮಿಯನ್ನು ನಿವೇಶನ ಹಂಚಿಕೆಗಾಗಿ ಭೂಶೋಧನೆಗೊಳಿಸಿ ಅತ್ಯಂತ ಕಡಿಮೆ ಪರಿಹಾರ ನೀಡಲಾಗಿದೆ. ಹೆಚ್ಚಿನ ಪರಿಹಾರ ಮತ್ತು ಪರ್ಯಾಯ ಭೂಮಿಗಾಗಿ ತಹಶೀಲ್ದಾರ್ ಕಚೇರಿಗೆ ಅಲೆದಾಡಿ ಬೇಸತ್ತಿದ್ದ ಮೃತ ರೈತ ಮಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 18ರ ಸರ್ಕಾರಿ ಗೋಮಾಳ ಜಮೀನನ್ನು ಸಾಗುವಳಿ ಮಾಡಲು ಪ್ರಯತ್ನಿಸಿರುವುದನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತಡೆದಿದ್ದಾರೆ. ಕೇರ್ಪೇಟೆ ತಹಶೀಲ್ದಾರ್ ಸ್ಪಂದಿಸದ ಕಾರಣ ಜಿಲ್ಲಾಧಿಕಾರಿಗಳಿಗೆ ತನ್ನ ಗಂಭೀರ ಸಮಸ್ಯೆ ಹೇಳಿಕೊಳ್ಳುವ ಪ್ರಯತ್ನ ಮಾಡಿ ವಿಫಲ ಪ್ರಯತ್ನ ಆಗಿ ಸ್ವಯಂ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು. ಸರ್ಕಾರದ ಎಲ್ಲ ಇಲಾಖೆಗಳ ಅಧಿಕಾರಿಗಳ ದರ್ಪ, ದೌರ್ಜನ್ಯ, ದಬ್ಬಾಳಿಕೆಗಳ ಮೂಲಕ ಕಾನೂನು ಭಯವಿಲ್ಲದೆ ಜನಸಾಮಾನ್ಯರ ಪೀಡಕರಾಗಿರುವುದು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಅವರು ಒತ್ತಾಯಿಸಿದ್ದಾರೆ. ಜೊತೆಗೆ ಕುಟುಂಬಕ್ಕೆ ಪರಿಹಾರ ನೀಡುವಂತೆಯೂ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಇದು. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಡಳಿತ ವ್ಯವಸ್ಥೆ ಜನಪರವಾಗಿಲ್ಲ, ಜನಸಾಮಾನ್ಯರ ಪರವಾಗಿಲ್ಲ, ಬಡವರ, ದುರ್ಬಲರ, ರೈತರ, ಕಾರ್ಮಿಕರ ಪರವಾಗಿಲ್ಲ ಅನ್ನೋದಕ್ಕೆ ನಮ್ಮ ಮೂಡನಹಳ್ಳಿ, ಕೇರ್ಪೇಟೆ ತಾಲೂಕು ಮೂಡನಹಳ್ಳಿ ರೈತ ಮಂಜೇಗೌಡರ ಸಾವು, ಆತ್ಮಹತ್ಯೆ ಪ್ರಕರಣ, ಈ ಕ್ರೌರ್ಯವೇ ಸಾಕ್ಷಿ ಕರ್ನಾಟಕ ಸರ್ಕಾರಕ್ಕೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ಇವತ್ತು ನಮ್ಮ ಮೃತ ಮಂಜೇಗೌಡನ ಪ್ರಕರಣ ಸಾಕ್ಷಿ ಆಗ್ತದೆ. ಇವತ್ತು ಆಡಳಿತ ವ್ಯವಸ್ಥೆ ಹೆಂಗಿದೆ ಅಂತ ನಾವು ನೋಡಬೇಕಾಗ್ತದೆ.
ಇವತ್ತು ಆಡಳಿತ ವ್ಯವಸ್ಥೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ, ಕಾನೂನು ಬಾಹಿರವಾದ ಕೃತ್ಯ, ತಮ್ಮ ಒಂದು ಭ್ರಷ್ಟ ನಡವಳಿಕೆಗೋಸ್ಕರ ಕಾನೂನನ್ನು ಗಾಳಿಗೆ ತೂರಿ ಇದು ಬಲಾಢ್ಯರ ಪರವಾದಂಥ ಆಡಳಿತ ವ್ಯವಸ್ಥೆ ನಡೀತಾ ಇದೆ. ಇದು ಮುಖ್ಯಮಂತ್ರಿಗಳು ಗಮನ ಹರಿಸಬೇಕಾಗಿದೆ. ಇವತ್ತು ಮಂಜೇಗೌಡನ ಒಂದು ದುರ್ದೀನ ಸ್ಥಿತಿಯನ್ನು ನೆನೆಸ್ಕೊಬಿಟ್ರೆ, ಇವತ್ತು ಕೇರ್ಪೇಟೆ ತಹಸೀಲ್ದಾರರು ಅವನ ಜಮೀನು ಸಮಸ್ಯೆ ಬಗ್ಗೆ ಅವ್ರನ್ನ ಕೂರಿಸ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವರ ಸಮಸ್ಯೆಗೆ ಪೂರಕವಾಗಿ ಸ್ಪಂದನೆ ಮಾಡಿದರೆ ಇಷ್ಟೊಂದು ನೋವಿನಿಂದ, ದುಃಖದಿಂದ ಅತ್ಯಂತ ಕ್ರೂರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಇದ್ದಾರೆ. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಇಡೀ ರಾಜ್ಯದಲ್ಲಿ ಕಂದಾಯ ಇಲಾಖೆನ ದಕ್ಷತೆ ಹತ್ರ, ಪಾರದರ್ಶಕತೆ ಹತ್ರ ಕೊಂಡೊಯ್ಯಬೇಕಾದಂಥ ಮನಸ್ಸಿದೆ ಅಂತ ಮಾತಾಡ್ತಾರೆ. ಆದರೆ ನೀವು ವಾಸ್ತವವಾಗಿ ಎಲ್ಲ ತಾಲೂಕು ಕಚೇರಿಗಳನ್ನು ನೋಡಿ, ಅವರೇ ಹೇಳಿದ್ದಾರೆ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಲಂಚ್ಕೋರತನವನ್ನು ಅವರೇ ಬಯಲಿಗೆಳೆದಿದ್ದಾರೆ. ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಕಚೇರಿಯಲ್ಲೂ ಕೂಡ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಕಂದಾಯ ಇಲಾಖೆಯಲ್ಲಿ ಜನಸಾಮಾನ್ಯರನ್ನು ಪೀಡಕರಾಗಿ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ಕಂದಾಯ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಮಂಡ್ಯದಲ್ಲಿ ಕೇರ್ಪೇಟೆ ತಹಸೀಲ್ದಾರ್ ಅಥವಾ ಕಂದಾಯ ಅಧಿಕಾರಿಗಳು, ಜಿಲ್ಲಾ ಆಡಳಿತ ವ್ಯವಸ್ಥೆ ಇವ್ರ ಬಗ್ಗೆ ಗಂಭೀರ ಗಮನ ಹರಿಸಿಲ್ಲ, ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಲ್ಲ ಅಂದರೆ ಕಂದಾಯ ಇಲಾಖೆಯ ವೈಫಲ್ಯ, ಇದರ ನೇರ ಹೊಣೆಗಾರಿಕೆಯನ್ನು ನಮ್ಮ ಕಂದಾಯ ಮಂತ್ರಿಗಳು ಹೊರಬೇಕು. ಇವತ್ತು ಮಂಡ್ಯ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿರೋದ್ರಿಂದ ಮಂಡ್ಯ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಇದನ್ನು ಹೊಣೆಗಾರರಾಗಿ ಹೊರಬೇಕು. ಇವತ್ತು ಜನಸಾಮಾನ್ಯರ ಓಟ್ ತಗೊಂಡು ಪ್ರಜೆಗಳೇ ಪ್ರಭುಗಳು ಅಂತೇಳಿ ಆ ಪ್ರಭುಗಳ ಸೇವಕರಾಗಿರ್ತಕ್ಕಂಥ ನೀವು ಬಂಡವಾಳಶಾಹಿಗಳ, ಅಧಿಕಾರಶಾಹಿಗಳ ಪರವಾಗಿ ನಿಂತಿದ್ದೀರಿ. ಜನಸಾಮಾನ್ಯರ ಬದುಕು ಇವತ್ತು ಪೆಟ್ರೋಲ್ ಸುಟ್ಕೊಂಡು, ವಿಷ ಕುಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುರ್ದೀನ ಸ್ಥಿತಿಗೆ ತಳ್ಳಿದ್ದೀರಿ ಅನ್ನೋದಕ್ಕೆ ನಿಮ್ಮ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯಗಳೇ ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಎಂ ಅನಿಲ್ ಕುಮಾರ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಸ್ಮಿತಾ, ಆನಂದ್, ಮುತ್ತುರಾಜು, ಸುರೇಶ್ ಕುಮಾರ್ ಸೇರಿದಂತೆ ಇನ್ನಿತರರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,